ನನಗೆ ಬಿಗ್ ಬಾಸ್ ಬಂದಾಗ ನಮ್ಮ ಮನೇಲೂ ಪಾಪ ರೆಸ್ಪಾನ್ಸ್ ಹೆಂಗೆ ಅವ್ರು ಹೆದರಿದ್ರು, ಕೋಪ ಜಾಸ್ತಿ ಅಂತ ಗೊತ್ತಾಗ ಹೀಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ, ಜನತೆಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗ್ತಾ ಇದೆಯಾ, ನಿನ್ನ ಕೋಪ ಹೀಗೆ ನಿಂಗೆ ಮುಳ್ಳಾಗ್ಬೋದು ಅಂತ. ಸೊ ಹಿಂದ್ಗಡೆ ಒಂದು ಸ್ವಲ್ಪ ಲಾಯರ್ಸು ಒಂದು ಸ್ವಲ್ಪ ಮನೇಲಿ ಹೇಳ್ಬಿಟ್ಟು ಅದೆಲ್ಲ ಪ್ರೀ ಪ್ಲ್ಯಾನ್ ಮಾಡೋಗಿದೆ, ಯಾಕಂದರೆ ಗೊತ್ತಿತ್ತಲ್ಲ ನನ್ನ ಗುಣಗಳ ಬಗ್ಗೆ. ಬಟ್ ಆದರೆ ಅಲ್ಲೊಂದು ಸೆಗ್ಮೆಂಟ್ ಬರುತ್ತೆ, ನನ್ನ ಜೈಲಿಗೆ ತಳ್ಳೋ ಸೆಗ್ಮೆಂಟು. ಅಲ್ಲಿದ್ನಲ್ಲ ಒಂದು ರಾತ್ರಿ ಫುಲ್ಲು ಎಷ್ಟೊಂದು ಜನ ಬರ್ತೀನಿ ಅಂದರು. ನನಗೆ ಆ ನಾಟಕೀಯವಾದ ಅನುಕಂಪ ಯಾರಿಂದನೂ ಬೇಡ, ನಾನು ತಗೊಂಡು ಇಲ್ಲ ಮನೇಲಿ ಯಾರಿಂದನೂ. ಬಟ್ ಆ ಇದ್ದಿದ್ದ ಕ್ಷಣಗಳಲ್ಲಿ ನನಗೆ ಅನಿಸಿದ್ದು, ದುಡುಕಿ ಮಾಡಿದ್ಮೇಲೆ ಎಷ್ಟು ಪಶ್ಚಾತ್ತಾಪ ಪಡ್ತೀವಲ್ವಾ ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತು. ಅಂದರೆ 2 ನಿಮಿಷ ದುಡುಕಿ ಒಂದು ತಪ್ಪು ಮಾಡಿಬಿಡ್ಬೋದು. ಈಗ ಇಲ್ಲಿಂದ ನಾನು ಎಸ್ಕೇಪ್ ಆಗಬೇಕಾದ್ರೂ ಎಸ್ಕೇಪ್ ಆಗ್ತಾ ಇಲ್ಲ, ಅದು ಒಂಥರ ಏನೇನೋ ಆಗ್ಬಿಡ್ತು. ಬಿಗ್ ಬಾಸ್ ಮನೇಲಿ ತಪ್ಪು ಮಾಡಿದೆ, ಅದಕ್ಕೆ ಬಿಗ್ ಬಾಸ್ ಮನೇಲಿ ಸೀಲ್ ಹಾಕಿದ್ರು. ಅದೇ ರಿಯಲ್ ಲೈಫಲ್ಲಿ ತಪ್ಪು ಮಾಡಿದಾಗ ಅದು ಎಷ್ಟು ದೊಡ್ಡ ಮಿಸ್ಟೇಕ್ ಅಲ್ವಾ. ಸೊ ಅದಕ್ಕಿಂತ ಪಾಠ ಏನು ಬೇಕು, ಅದೇ ದೊಡ್ಡ ಲೈಫ್ ಲೆಸನ್ ನನಗೆ ಬಿಗ್ ಬಾಸಲ್ಲಿ ಸಿಕ್ಕಿದ್ದು. ಒಂದು ಬೆಸ್ಟ್ ಟ್ಯಾಗ್ಲೈನ್ಸ್ಗಳು ನನಗೆ ಬಿಗ್ ಬಾಸಿಂದ ಸಿಕ್ಕಿದೆ. ನನ್ನ ಪರ್ಸ್ನಾಲಿಟಿ ಬಗ್ಗೆ ಮಾತಾಡಿದ್ರೆ, ಆಗೋಗಿರೋದನ್ನ ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಆಗೋಗಿದೆ. ಈಗ ಆಗೋಗಿರೋದನ್ನ ಚಿಂತೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಈವನ್ ಎವಿಕ್ಟ್ ಆದಾಗ ಅನೌನ್ಸ್ ಮಾಡಿದಾಗ ಏನು ಯೋಚನೆ ಮಾಡ್ತಾ ಕೂತ್ಕೊಳ್ಳಿ, ಮನೆಯಿಂದ ನನಗೆ ಆಮೇಲೆ ಕೇಳಿದ್ರು, ಚಾನಲ್ ಅವರೇ ಕೇಳಿದ್ರು, ಬೇಜಾರಾಗಲಿಲ್ವಾ ನಿಮಗೆ, ಒಂಚೂರು ಕಣ್ಣೀರಿಡಬೇಕು ಅನ್ಸ, ವೈ ಸ್ವೀಕರಿಸ್ಬೇಕು, ಆಗೋಗಿದೆ, ಏನು ಮಾಡೋಕ್ಕಾಗತ್ತೆ, ನನ್ನ ಕೈಲಿಲ್ಲ. ಆ ಥರ ಕ್ಯಾರೆಕ್ಟರ್ ನಾನು. ಸೊ ನನ್ನ ಜೊತೆ ಯಾರೂ ಚರ್ಚೆ ಮಾಡೋಕ್ಕೆ ಮುಂದೆ ಮಾಡಲ್ಲ. ಇವಳಿಗೆ ಏನು ಹೇಳಿದ್ರು ಇವಳು ಇಷ್ಟ ಬಂದಂಗೆ ಮಾಡೋದು ಅಂತ. ಈವನ್ ನನ್ನ ಪೇರೆಂಟ್ಸ್ ಏನೇ ಡಿಸಿಷನು, ಈಗ ನೀವು ಕೂತ್ಕೊಂಡು 1 ಅವರ್ ನನ್ನ ಜೊತೆ ಕನ್ವಿನ್ಸಿಂಗ್ ಆಗಿ ಮಾತಾಡಿ, ಹಿಂಗಲ್ಲ ಅಂತ. ನಾನು ಅಲ್ಲಿ ಹೋಗ್ಬಿಟ್ಟು ನನಗೆ ಹೆಂಗೆ ಬೇಕು ಹಂಗೆ ಡಿಸೈಡ್ ಮಾಡಿರ್ತೀನಿ. ಸೊ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಇರೋದೇ ಹಾಗೆ. ಸೊ ನನಗೆ ಏನು ಬೇಕು ಅನಿಸುತ್ತೆ ಅದೇ. ಬಿಗ್ ಬಾಸ್ ಮನೆಯಲ್ಲೂ ಅದೇ ರೀತಿಲಿದ್ದೆ. ಬಟ್ ಅದೆಲ್ಲೋ ತುಂಬ ನೇರ ನುಡಿ ಅಥವಾ ನೇರ ಬಿಹೇವಿಯರು ಎಫೆಕ್ಟ್ ಬಿತ್ತೇನೋ. ಬಟ್ ಇಟ್ಸ್ ಓಕೆ, ತಪ್ಪು ಮಾಡಿದ್ದಕ್ಕೆ ಕಲ್ತಿದ್ದೀನಿ ಅಂತ. ನಾನು ಬೇಗ ಮ್ಯಾನಿಪುಲೇಟಿವ್ ಆಗಲ್ಲ. ಬಟ್ ಆದರೆ ಯಾರನ್ನಾರು ಒಬ್ರನ್ನ ನಂಬಿಕೆ ಇಟ್ಟು ನಾನು ಮಾಡಿದೆ ಅಂತ ಹೇಳಿದಾಗ, ಅವ್ರು ನಂಬಿಕೆ ದ್ರೋಹ ಮಾಡಿದ್ರೆ ಮತ್ತೆ ಅವ್ರನ್ನ ನಾನು ನೋಡೋಕ್ಕೂ ಇಷ್ಟಪಡಲ್ಲ. ಆಯಿತು, ಮನೆಯೊಳಗೆ ತುಂಬ ನಂಬಿಕೆ ದ್ರೋಹ, ಹಾಗೆ ನಂಬಿದ್ದಕ್ಕೆ ಹೊರಗಡೆ ಬಂದು ಕೂತಿದ್ದೀನಿ ಅಂತ ನನಗೆ ಫೀಲ್.